ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನಾನಿವತ್ತು ಹೇಳಕ್ಕೆ ಬಂದಿರುವಂಥ ವಿಚಾರ ಗೃಹಲಕ್ಷ್ಮಿ ಹಣದ ಬಗ್ಗೆ. ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್ CM ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ ಫ್ರೆಂಡ್ಸ್. ಈಗ ರಾಜ್ಯದಲ್ಲಿ ಚುನಾವಣೆಗೂ ಮುಂಚೆ ಅಂದರೆ ಎಲೆಕ್ಷನ್ಗಿಂತ ಮುಂಚೆನೇ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಒಂದೇನಾಯಿತು, ಗೃಹಲಕ್ಷ್ಮಿ ಯೋಜನೆ ಆಯಿತು. ಈ ಯೋಜನೆಯಿಂದ ಹಲವಾರು ಮಹಿಳೆಯರು ಆರ್ಥಿಕವಾಗಿ ಸಹಾಯ ಆಗ್ತಾ ಇದೆ ಅಲ್ವಾ. ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರ್ಬಹುದು, ಕೆಲವ್ರಿಗೆ ತಾಳಿ ತೊಗೊಳೋಕ್ಕಾಗಿರ್ಬಹುದು, ಇನ್ನು ಕೆಲವರು ಅತ್ತೆ ಸೊಸೆ ಇಬ್ಬರು ಸೇರಿ ಬೋರ್ವೆಲ್ ಹಾಕ್ಸಿರಬಹುದು, ಮತ್ತು ಫ್ರಿಜ್ ತೊಗೊಂಡು ಇವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳೋ ವಿಡಿಯೋನೇ ವೈರಲ್ ಆಗಿತ್ತು. ಸೊ ಆದರೆ ಆರಂಭವಾದ ಮೊದಲಿನಲ್ಲಿ ಸರಿಯಾದ ಸಮಯಕ್ಕೆ ಖಾತೆಗೆ ಗೃಹಲಕ್ಷ್ಮಿ ಹಣ ಸೇರ್ತಾ ಇತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಸಮಯಕ್ಕೆ ಸರಿಯಾಗಿ ಖಾತೆಗೆ ಸೇರ್ತಾ ಇಲ್ಲ. ಸೊ ಹಾಗಾಗಿ ಯೋಜನೆ ಶೀಘ್ರವೇ ನಿಲ್ಲಲಿದೆ ಅಂತ ಹೇಳಿ ತುಂಬ ಜನರು ಅಭಿಪ್ರಾಯ ಪಟ್ಟಿದ್ದಾರೆ. ಇದೀಗ ಇದರ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ, ಇದರ ಗೃಹಲಕ್ಷ್ಮಿ ಕುರಿತು ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಿತು. ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಘೋಷಣೆಯಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸುವರ್ಣಸೌಧಕ್ಕೆ ಭೇಟಿಯನ್ನು ನೀಡಿ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದರು. ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ತಗೋತಾ ಇದ್ದಾರೆ, ತುಂಬ ಜನ ಮಹಿಳೆಯರು ಹೋಗಿ ಅವ್ರನ್ನ ಭೇಟಿ ಮಾಡಿದರು. ಆಗ ಗೃಹಲಕ್ಷ್ಮಿ ಹಣದಿಂದ ಅವ್ರಿಗೆ ಏನೇನು ಸಹಾಯ ಆಗ್ತಾಯಿತ್ತು ಅದನ್ನೆಲ್ಲ ಅವರು ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು. ನಾವು ಸ್ವಂತ ವ್ಯಾಪಾರವನ್ನು ಕೂಡ ಆರಂಭಿಸಿದ್ದೇವೆ ಅಂತ ಹೇಳಿ CM ಸಿದ್ದರಾಮಯ್ಯ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಅಂದರೆ ತುಂಬ ಥ್ಯಾಂಕ್ಸನ್ನು ಹೇಳಿದರು ಫ್ರೆಂಡ್ಸ್. ಇದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ನಿಂತು ಹೋಗುತ್ತೆ ಎಂಬ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಅದಕ್ಕೆ CM ಸಿದ್ದರಾಮಯ್ಯ ಅವರೇ ಮಾತನಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ನಾವು ಯಾವುದೇ ಕಾರಣದಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕನ್ನು ಹಾಕಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ತುಂಬ ಜನ ಮಹಿಳೆಯರು ಅದರಿಂದ ತುಂಬ ಜನ ಉಪಯೋಗವನ್ನು ಪಡ್ಕೋತಾ ಇದ್ರು ಅಲ್ವಾ. ಈಗ ಕೆಲವು ಮನೆಗಳಲ್ಲಿ ಗಂಡಸರು ತಂದ್ಕೊಡದೇ ಇದ್ದಾಗ ಅಂಥ ಸಮಯದಲ್ಲೂ ಕೂಡ ಆರ್ಥಿಕವಾಗಿ ಕೂಡ ಇವ್ರು ಕೊಡ್ತಾ ಇರೋ ಹಣ ತುಂಬ ಉಪಯೋಗಕ್ಕೆ ಬಂದಿದೆ ಸ್ನೇಹಿತರೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಮಹಿಳೆಯರು ನನ್ನನ್ನು ಭೇಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರಿಗಾಗೋ ಸಹಾಯವನ್ನೆಲ್ಲ ನನಗೆ ವಿವರಣೆ ಮಾಡಿದ್ರು. ನನಗೆ ತುಂಬ ಸಂತೋಷವಾಯಿತು. ಈಗ ಒಬ್ಬರು ನಮ್ಮನ್ನು ಹೊಗಳಿದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಅವ್ರಿಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ತುಂಬ ಜನ ಮಹಿಳೆಯರು ಆ ದುಡ್ಡಿಂದ ಅವರು ಏನು ಮಾಡಿದ್ರು, ಸ್ವಂತ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ರು, ಹಾಗೆ ಏನೇನು ಉಪಯೋಗ ಆಯಿತು, ಅವ್ರಿಗೆ ಮಕ್ಕಳು ಸ್ಕೂಲ್ ಫೀಸನ್ನು ಕಟ್ಟಿದ್ರು, ಇದನ್ನೆಲ್ಲನೂ ಕೂಡ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ಅಲ್ಲಿ ಬೆಳಗಾವಿಯಲ್ಲಿ. ಸೊ ಅದಕ್ಕೆ ಅವರು ತುಂಬ ಸಂತೋಷ ಆಗಿದೆ ನನಗೆ. ವಿರೋಧ ಪಕ್ಷದವರು ನನ್ನ ಮೇಲೆ ಸುಮ್ಮನೆ ಇಲ್ಲ ಸಲ್ಲದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಫಲಾನುಭವಿಗಳೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬೇಡ, ನೀವೇನು ತಲೆಗೆ ಏನು ಕೆಡಿಸ್ಕೊಳ್ಬೇಡಿ. ನಾನು ಕೊಡ್ತಾ ಇರೋ ಹಣ, ಇದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಹೀಗೆ CM ಸಿದ್ದರಾಮಯ್ಯ ಅವರಿಗೆ ತುಂಬ ಖುಷಿಯಾಗಿದೆ. ಅಂದರೆ ಅವರು ಆಗ್ತಾಯಿದ್ದ ಹಣದಿಂದ ಕೆಲವು ಮಹಿಳೆಯರು ಮನೆಗೆ ಸಣ್ಣ ಪುಟ್ಟ ಸಾಮಾನನ್ನು ತಗೊಂಡಿದ್ದಾರೆ, ಇನ್ನು ಕೆಲವರು ಚಿನ್ನವನ್ನೇ ತಗೊಂಡಿದ್ದಾರೆ, ಸಣ್ಣ ಪುಟ್ಟ ಚಿನ್ನವನ್ನು ತಗೊಂಡಿದ್ದಾರೆ. ಮತ್ತು ಕೆಲವರು ಓಲೆ ಇತ್ತು ಜುಮ್ಕಿಯನ್ನು ತಗೊಂಡಿದ್ದಾರೆ. ಸೊ ಹೀಗೆ ಸಣ್ಣ ಪುಟ್ಟದ್ದು ಕಾಲು ಚೈನ್ ಈ ಥರದ್ದೆಲ್ಲ ತಗೊಂಡು ಅವ್ರಿಗೆ ಹೇಳಿದ್ದಾರೆ, ಈ ಥರದ್ದೆಲ್ಲ ನಿಮ್ಮ ದುಡ್ಡಿನ ಸಹಾಯದಿಂದ ನಮಗೆ ಇದೆಲ್ಲ ಆಯಿತು, ತುಂಬ ಥ್ಯಾಂಕ್ಸ್, ನಿಮಗೆ ಯಾವಾಗಲೂ ನಾವು ಕೃತಜ್ಞರಾಗಿರ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಥ್ಯಾಂಕ್ಸನ್ನು ಹೇಳಿದ್ದಾರೆ. ಹಾಗೆ ಕೆಲವರು ಬೋರ್ವೆಲನ್ನು ಕೂಡ ಹಾಕ್ಸಿದ್ದಾರೆ. ಸೊ ಹೀಗೆ ಅವ್ರಿಗೆ ಸಿದ್ದರಾಮಯ್ಯ ಅವರು ಕೊನೆಯವರೆಗೂ ನಾವು ನಿಮ್ಮನ್ನು ನೆನಿತೀವಿ, ಕಾಂಗ್ರೆಸ್ಸೇ ಬರಲಿ ಅಂತ ಹೇಳಿ ಇವಾಗಲೂ ಕೂಡ ಹೇಳ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸನ್ನು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯ ಅವ್ರಿಗೆ ತುಂಬ ಖುಷಿಯಾಗಿದೆ. ಸೊ ಹೀಗಾಗಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.